10 ನಿಮಿಷ ಕೂತ್ಕೊಂಡು ಈ ವಿಡಿಯೋ ನೋಡಿ. ಕೆಂಗುರಿ ಫ್ಯಾಟ್ನಿಂಗ್ ಅಥವಾ ಕೆಂಗುರಿ ಟಗರು ಕೊಬ್ಬಿಸುವಿಕೆ ಮಾಡಬೇಕಾ ಬೇಡವಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ಹೇಳ್ತೀರಾ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದಯಾನಂದ್ SM ಫಾರ್ಮ್ಸಿಂದ. ಸ್ನೇಹಿತರೆ, ಕೆಂಗುರಿ ಫ್ಯಾಟ್ನಿಂಗ್ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಕೆಂಗುರಿ ಫ್ಯಾಟ್ನಿಂಗ್ ಅಥವಾ ಕೆಂಗುರಿ ಟಗರು ಕೊಬ್ಬಿಸುವಿಕೆ ಅಂದರೆ ಏನು ಅಂದರೆ, ಈಗ 15ರಿಂದ 17 kg ಇರುವಂಥ ಟಗರುಗಳನ್ನ ನಾವು ರೈತರಿಂದ ಅಥವಾ ಮಾರುಕಟ್ಟೆಯಿಂದ ತೊಗೊಂಡು ಬಂದು 80ರಿಂದ 90 ದಿನದ ಒಳಗಡೆ ಅವಧಿಯಲ್ಲಿ ನಾವು ಅದನ್ನು 30ರಿಂದ 32 kg ಆಗಿ ಡೆವಲಪ್ಮೆಂಟ್ ಮಾಡಿ ಅಥವಾ ವೆಯ್ಟ್ ಗೇನ್ ಮಾಡಿ ಸೆಲ್ ಮಾಡ್ತೀವಿ. ಇದೇ ಕೆಂಗುರಿ ಟಗರು ಕೊಬ್ಬಿಸುವಿಕೆ ಅಥವಾ ಕೆಂಗುರಿ ಶಾರ್ಟ್ ಟರ್ಮ್ ಫ್ಯಾಟ್ನಿಂಗ್ ಅಂತ ಕರಿತೀವಿ. ಇದರಲ್ಲಿ ಮೊದಲನೇ ಪಾಯಿಂಟ್ ಏನು ಅಂದರೆ ರ್ಯಾಮ್ ಸೆಲೆಕ್ಷನ್ ಅಥವಾ ಟಗರು ಆಯ್ಕೆ. 15ರಿಂದ 17 kg ಆವ್ರೇಜ್ ವೆಯ್ಟ್ ಇರೋವಂಥ ಟಗರುಗಳನ್ನ ನಾವು ತರಬೇಕು. ಮರಿಗಳು ಹೆಂಗಿರಬೇಕು? ಒಳ್ಳೆ ಲೆಂತ್ ಬಾಡಿ ಫ್ರೇಮ್ ಇರಬೇಕು ಮತ್ತು ಒಳ್ಳೆ ಕಲರ್ ಇರಬೇಕು, ಸರಿನಾ? ಆಮೇಲೆ 15ರಿಂದ 17 kg ಇರೋ ಮರಿನ 30ರಿಂದ 32 kg ಫ್ಯಾಟ್ನಿಂಗ್ ಮಾಡಿ ನಾವು 80ರಿಂದ 85 ದಿನದ ಒಳಗಡೆ ಮಾರ್ಕೆಟಿಂಗ್ ಮಾಡ್ತೀವಿ. ಎರಡನೇ ಪಾಯಿಂಟ್ ಬಂದು ಲೊಕೇಶನ್ ಫಾರ್ ಪರ್ಚೇಸ್ ಅಥವಾ ಖರೀದಿಯ ಸ್ಥಳ. ನಾವು ಮರಿಗಳನ್ನ ಬ್ರೀಡರ್ಸ್ ಹತ್ರ ತೊಗೊಂಡ್ರೆ ನಮಗೆ ಲೆಸ್ ರಿಸ್ಕ್ ಅಥವಾ ಕಡಿಮೆ ರಿಸ್ಕ್ ಇರುತ್ತೆ, ಯಾಕಂದರೆ ಕಾಯಿಲೆಗಳು ಬರೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಅದೇ ನಾವು ಮಾರುಕಟ್ಟೆಯಲ್ಲಿ ತೊಗೊಂಡ್ರೆ ದರ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ರಿಸ್ಕ್ ಜಾಸ್ತಿ. ಯಾಕಂದರೆ ಅವ್ರು ವ್ಯಾಕ್ಸಿನೇಷನ್ ಮಾಡಿರಲ್ಲ, ಡಿವಾರ್ಮಿಂಗ್ ಮಾಡಿರಲ್ಲ, ಡೈರೆಕ್ಟು ತೊಗೊಂಬರ್ತಾರೆ, ಮಾರ್ಕೆಟಲ್ಲಿ ಇಳಿಸ್ತಾರೆ ಮರಿಗಳನ್ನ. ಅಲ್ಲಿ ಯಾವ್ಯಾವ ಮರಿಗೆ ಯಾವ್ಯಾವ ಕಾಯಿಲೆ ಇದೆ ಗೊತ್ತಿಲ್ಲ. ಮಾರ್ಟಾಲಿಟಿ ಪರ್ಸೆಂಟೇಜ್ ಸ್ವಲ್ಪ ಹೈ ಇರುತ್ತೆ. ಏನಕ್ಕೆ ಅಂದರೆ ಅದನ್ನ ನಮ್ಮ ಮರಿ ರೆಡಿ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಇರುತ್ತೆ, ಸ್ವಲ್ಪ ನಾಲೆಜ್ ಬೇಕು. ಹಾಗಾಗಿ ನೀವು ರೈತರ ಹತ್ರ ತೊಗೊಂಡ್ರೆ ಒಳ್ಳೆಯದು. ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ಮಾರುಕಟ್ಟೆಗಳಲ್ಲಿ ಪರ್ಚೇಸ್ ಮಾಡ್ಬೋದು. ಮಾರುಕಟ್ಟೆಗಳು ಯಾವ್ದಾದ್ರು ಇದೆಯಪ್ಪ? ಕೂಕನ್ಪಲ್ಲಿ ಇದೆ, ಶಾಪೂರ್ ಇದೆ, ಸಿನ್ನೂರ್ ಇದೆ, ಗೌರಿಬಿದ್ನೂರ್ ಇದೆ, ಅಕ್ಕಿರಾಂಪುರ ಇದೆ, ಕೆರೂರ್ ಇದೆ, ಚನ್ನರಾಯಪಟ್ಟಣ ಇದೆ. ಇಷ್ಟು ಮಾರುಕಟ್ಟೆಗಳಲ್ಲಿ ನೀವು ಯಾವ್ದಾರ ಒಂದು ಮಾರುಕಟ್ಟೆ ನಿಮ್ಗೆ ಯಾವ್ದು ನಿಯರ್ ಇದೆ ನೋಡಿ ಪರ್ಚೇಸ್ ಮಾಡಿ. ಪಾಯಿಂಟ್ 3 ಬಂದು ರೇಟ್ ವೇರಿಯೇಷನ್ನು 200 to 400 rupees ವೇರಿಯೇಷನ್ ಇರುತ್ತೆ ಈಚ್ ಮಾರ್ಕೆಟ್ಗೂ. ಮತ್ತು ಡಿಪೆಂಡ್ಸ್ ಅಪಾನ್ ಸೀಸನ್ ಆಲ್ಸೋ. ಒಂದೊಂದು ಸೀಸನಲ್ಲಿ ಒಂದೊಂದು ರೇಟ್ ಜಾಸ್ತಿ ಇರುತ್ತೆ, ಮೂಮೆಂಟ್ ಇಲ್ಲದೆ ಇರೋ ಟೈಮಲ್ಲಿ ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅದನ್ನ ನೀವು ನೋಡ್ಕೊಂಡು ಪರ್ಚೇಸ್ ಮಾಡಬೇಕು. ಇನ್ನು ಪಾಯಿಂಟ್ 3 ವಿಚಾರಕ್ಕೆ ಬಂತು ಅಂದರೆ ಬೇಸಿಕ್ ಥಿಂಗ್ಸ್ ಟು ಡೂ ಆಫ್ಟರ್ ಪರ್ಚೇಸ್. ಅಥವಾ ಟಗರು ತಂದ ಮೇಲೆ ಏನು ಮಾಡಬೇಕು? ಮೊದಲು ಬೆಲ್ಲದ ನೀರು ಕೊಡಿಸ್ಬೇಕು. ಯಾಕಂದರೆ ಅದು 1 ದಿನ ಆಗಿರುತ್ತೆ, 2 ದಿನ ಆಗಿರುತ್ತೆ. ಟಗರು ಅವರು ಅಲ್ಲಿಂದ ಲೋಡ್ ಮಾಡ್ಕೊಂಡು ತೊಗೊಂಬಂದು ಇಳಿಸಿ ನಾವು ಅಲ್ಲಿಂದ ತೊಗೊಂಬಂದು ನಮ್ಮ ಫಾರ್ಮ್ಗೆ ಇಳಿಸೋ ಅಷ್ಟರಲ್ಲಿ 48 hours ಆಗಿರುತ್ತೆ. ಅದಕ್ಕೆ ಮೇವು ಕೊಟ್ಟಿರಲ್ಲ, ನೀರು ಕೊಟ್ಟಿರಲ್ಲ. ನಾವು ಬಂದ ತಕ್ಷಣ ಅದಕ್ಕೆ ಬೆಲ್ಲದ ನೀರು ಕೊಡಿಸಿದ್ರೆ ಮರಿ ಸ್ವಲ್ಪ ಫ್ರೀ ಆಗುತ್ತೆ, ಆರಾಮಾಗಿ ಹೈಡ್ರೇಟ್ ಆಗಿ ಓಡಾಡುತ್ತೆ. ಎರಡನೇ ಪಾಯಿಂಟ್ ಏನು ಮಾಡಬೇಕು? ಬರೀ ಒಣಮೇವು ಕೊಡಿ. 3ರಿಂದ 4 ದಿವಸ ಅಥವಾ 1 ವಾರ ಬರೀ ಒಣಮೇವು ಆದಷ್ಟು ಕೊಡಿ. ಯಾಕಂದರೆ ಒಣಮೇವು ಕೊಟ್ಟರೆ ಚೆನ್ನಾಗಿ ನೀರು ಕುಡಿಯುತ್ತೆ. ಸೊ ಮನುಷ್ಯರಿಗೆ ಹೆಂಗೆ ಫುಡ್ಡು ಮತ್ತು ವಾಟರ್ ಇಂಪಾರ್ಟೆಂಟು, ಅನಿಮಲ್ ಹಸ್ಬೆಂಡ್ರಲ್ಲೂ ಫುಡ್ಡು ಮತ್ತು ವಾಟ್ರು ಈಕ್ವಲ್ ಪ್ರೊಪೋರ್ಷನ್ ಅಥವಾ ಅದಕ್ಕೆ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಕೊಡಬೇಕು. ಹಸಿಮೇವು ತಿಂದರೆ ಏನಾಗುತ್ತೆ ಅಂತಂದರೆ ನೀರು ಕುಡಿಯಲ್ಲ, ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ 7 days ಅಟ್ಲೀಸ್ಟ್ ನೀವು ಡ್ರೈ ಫೌಡರ್ ಕೊಡಿ. ನಿಮ್ಮ ಮರಿಗಳಿಗೆ ಆದಷ್ಟು ಕಾಯಿಲೆ ಕಮ್ಮಿ ಆಗುತ್ತೆ. ಥರ್ಡ್ ಪಾಯಿಂಟ್ ಬಂದು ಕಾನ್ಸಂಟ್ರೇಟೆಡ್ ಫೀಡ್ನ ಬಂದ ದಿವಸನೇ ಕೊಡಬೇಡಿ. 3ರಿಂದ 4 ದಿವಸ ಅಥವಾ 5 ದಿವಸ ಅದು ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಆಗಲಿ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಯಾರೋ ತೊಗೊಂಬಂದು ಯಾರೋ ಸಂತೆಗೆ ಹಾಕಿ ನಾವು ತಿರ್ಗಾ ತೊಗೊಂಬಂದು ಅದನ್ನ ಸಾಕ್ತಾ ಇರ್ತೀವಿ. ಅದು ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳೋಕ್ಕೆ ಬಿಡಿ. ಅದಾದಮೇಲೆ ನೀವು ಅದನ್ನು ನಿಧಾನಕ್ಕೆ 50 ಗ್ರಾಮಿಂದ ಸ್ಟಾರ್ಟ್ ಮಾಡಿ ಅಭ್ಯಾಸ ಮಾಡ್ತಾ ಬಂದು 800-900 ಗ್ರಾಮ್ ಗಂಟ ಕೊಡ್ಬೋದು ಒಂದು ದಿನಕ್ಕೆ, ಸರಿನಾ? ಈಗ 4ನೇ ಪಾಯಿಂಟ್ ಏನು ಅಂತಂದರೆ ಬಂದ ದಿವಸನೇ ವ್ಯಾಕ್ಸಿನೇಷನ್ ಮಾಡೋದು, ಡಿವಾರ್ಮಿಂಗ್ ಮಾಡೋದು, ನಾನೆಲ್ಲ ಮಾಡ್ಬಿಡ್ತೀನಿ ಒಂದೇ ದಿನ ಅಂತ ಮಾಡೋಕ್ಕೆ ಹೋಗೋದು, ಇದೆಲ್ಲ ಬೇಡ. ಒಂದು 3-4 days ಅದಕ್ಕೆ ಟೈಮ್ ಕೊಡಿ. ಒಂದು ಸ್ವಲ್ಪ ಅಡ್ಜಸ್ಟ್ ಆಗಲಿ, ಓಡಾಡಲಿ, ಫ್ರೀಯಾಗಿರಲಿ. ಒಂದು 3-4 days ಆರಾಮಾಗಿ ಊಟ ತಿನ್ಕೊಂಡು ಮೇವು ತಿನ್ಕೊಂಡಿರಲಿ. ಅದಾದಮೇಲೆ ನೀವು ಆ್ಯಕ್ಚುಯಲ್ ಫ್ಯಾಟ್ನಿಂಗ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ಬೋದು. ಕೆಂಗುರಿ ಫ್ಯಾಟ್ನಿಂಗ್ ಅಥವಾ ಕೆಂಗುರಿ ಟಗರು ಕೊಬ್ಬಿಸುವಿಕೆಯಲ್ಲಿ 4ನೇ ಪಾಯಿಂಟ್ ಬಂದು ಮೆಡಿಕೇಷನ್ ಅಥವಾ ಔಷಧಿ. ಏನೇನು ಮೆಡಿಕೇಷನ್ ಮಾಡಬೇಕಪ್ಪ ಅಂತಂದರೆ ಡಿವಾರ್ಮಿಂಗ್ನ 3 ಶೆಡ್ಯೂಲ್ ಮಾಡಬೇಕು. ಅದು 3 ಥರ ಡಿವಾರ್ಮಿಂಗ್ ಮಾಡಬೇಕು. ಒಂದು ಲೆವಿಮೈಸಿಲು, ಇನ್ನೊಂದು ಅಲ್ಬೆಂಡೋಜಾಲ್ ಕಾಂಬಿನೇಷನು, ಮತ್ತು ಇನ್ನೊಂದು ಕ್ಲೊಸೆಂಟಲ್ 15% ಕಾಂಬಿನೇಷನ್ ಮಾಡಬೇಕು. ಇದು ಏನಕ್ಕಪ್ಪ ಮಾಡಬೇಕು ಅಂದರೆ ಕುರಿಗಳ ಹೊಟ್ಟೆ ಒಳಗಡೆ ಲಿವರ್ ಫ್ಲೂಕು, ಲಂಗ್ ವಾಮು, ನೇಸಲ್ ಬಾಟ್ಸು, ಫ್ಲೈಸು, ರೂಮೆನ್ ಫ್ಲೂಕ್ಸು, ರೌಂಡ್ ವಾಮ್ಸು, ಟೇಪ್ ವಾಮ್ಸು, ಎಕ್ಸ್ಟರ್ನಲ್ ಪ್ಯಾರಾಸೈಟ್ಸ್, ಸಿಕ್ಕಾಬಟ್ಟೆ ವೆರೈಟಿ ಆಗಿರೋವಂಥ ಹುಳಗಳಿರುತ್ತೆ. ಈ ಹುಳಗಳನ್ನ ಸಾಯಿಸೋಕ್ಕೆ ಬರೀ ಒಂದೇ ಒಂದು ಕಾಂಬಿನೇಷನಿಂದ ಆಗಲ್ಲ. ಸೊ 3 ಥರ ಕಾಂಬಿನೇಷನ್ ಯೂಸ್ ಮಾಡಿದ್ರೆ ಅಪ್ ಟು 80 to 90% ನಿಮಗೆ ಜಂತುಹುಳಗಳ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಈ ಜಂತುಹುಳ ಏನಪ್ಪ ಮಾಡುತ್ತೆ? ನೀವು ಕೊಡೋ ಮೇವು ಫೀಡ್ನೆಲ್ಲ ಅದು ತಿನ್ಕೊಂಡು ಆರಾಮಾಗಿ ಹೊಟ್ಟೆಯಲ್ಲಿದ್ದು ಮರಿನ ಡೆವಲಪ್ಮೆಂಟ್ ಆಗೋಕ್ಕೆ ಬಿಡಲ್ಲ, ಅವು ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಸೊ ಡಿವಾರ್ಮಿಂಗು ಎಸ್ಪೆಷಲಿ ಫ್ಯಾಟ್ನಿಂಗಲ್ಲಿ 3 ಕಾಂಬಿನೇಷನು ವಿತಿನ್ 3 months ಕಂಪಲ್ಸರಿ. ಯಾವಾಗಪ್ಪ ಮಾಡಬೇಕು ಅಂದರೆ 10 to 20 days ಗ್ಯಾಪಲ್ಲಿ ಅದನ್ನು
3 ಡಿವಾರ್ಮಿಂಗ್ನ ನೀವು ಮುಗಿಸ್ಕೋಬೇಕು. ಫಸ್ಟ್ 2 ಮಂತ್ಸ್ ಒಳಗಡೆ ನೀವು ಮುಗಿಸ್ಕೋಬೇಕು. ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೆಕೆಂಡ್ ಬಂದು ಡೋರೋಮೆಕ್ಟಿನ್ ಅಥವಾ ಐವರ್ಮೆಕ್ಟಿನ್ ಇಂಜೆಕ್ಷನ್. ಡೋರೋಮೆಕ್ಟಿನ್ ಅಥವಾ ಐವರ್ಮೆಕ್ಟಿನ್ ಇಂಜೆಕ್ಷನ್ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದರೆ, ಈಗ ನೀವು ಅಬ್ಸರ್ವ್ ಮಾಡಿರ್ತೀರ, ಕುರಿಗಳು ಅಥವಾ ಮೇಕೆಗಳು ಹೋಗಿ ಬೆನ್ನುಗಳನ್ನ ಉಚ್ಕೋತಾ ಇರುತ್ತೆ, ಅಥವಾ ಅದನ್ನ ನೆವೆ ಆಗ್ತಾ ಇರುತ್ತೆ, ಆಮೇಲೆ ಕೂದಲು ಉದುರಾತಾ ಇರುತ್ತೆ, ಪ್ಯಾಚಿ ಹೇರು. ಸೊ ಇದಕ್ಕೆ ಕಾರಣ ಏನು ಅಂದರೆ ಎಕ್ಸ್ಟರ್ನಲ್ ಪ್ಯಾರಾಸೈಟ್ಸ್. ಯಾವುದಪ್ಪ ಎಕ್ಸ್ಟರ್ನಲ್ ಪ್ಯಾರಾಸೈಟ್ಸ್ ಅಂತಂದರೆ ಮೇನ್ ಆಗಿ ಮೈಟ್ಸು, ಫ್ಲೈಸು, ಲಾರ್ವಾ, ಟಿಕ್ಸು, ಈ ಥರ. ಈ ಅಂದರೆ ನಮ್ಮ ಕನ್ನಡದಲ್ಲಿ ಹೇಳ್ದಂಗೆ ಜಿಗ್ಡೆಗಳು, ರಕ್ತ ಇರೋ ಏನುಗಳು, ಈ ಥರ ಸುಮಾರು ವೆರೈಟಿ ಬರುತ್ತೆ. ಸೊ ಇದನ್ನು ಸಾಯಿಸೋಕ್ಕೆ ನೀವು ಡೋರೋಮೆಕ್ಟಿನ್ ಅಥವಾ ಐವರ್ಮೆಕ್ಟಿನ್ ಇಂಜೆಕ್ಷನ್ ಯೂಸ್ ಮಾಡಬೇಕು. ಇದನ್ನು ಮಾಡಿದ್ಮೇಲೆ ಕೂದಲು ಸ್ವಲ್ಪ ಶೈನಿಂಗ್ ಬರುತ್ತೆ, ಮತ್ತು ಪ್ಯಾಚಿ ಹೇರು ಅಥವಾ ಕೂದಲು ಉದ್ರೋದು ಕಡಿಮೆ ಆಗುತ್ತೆ. ಸೊ ಇದು ಬಂದು ಮೆಡಿಕೇಷನ್ ಬೇಸಿಕ್ಕು. ನೆಕ್ಸ್ಟ್ ವ್ಯಾಕ್ಸಿನೇಷನ್ಗೆ ಹೋಗೋಣ. ವ್ಯಾಕ್ಸಿನೇಷನ್ ಅಥವಾ ಲಸಿಕೆ. ಏನಪ್ಪ ವ್ಯಾಕ್ಸಿನೇಷನ್, ಲಸಿಕೆ ಅಂತಂದರೆ, ರೋಗಗಳು ಬರದೇ ಇರೋ ಥರ ಮುನ್ನೆಚ್ಚರಿಕೆ ತೊಗೊಂಡು ಅದಕ್ಕೆ ಲಸಿಕೆ ಹಾಕ್ಸೋದು. ಯಾವ್ದು ಹಾಕ್ಸ್ಬೇಕು? ಮೇನಾಗಿ ET+TT ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು. PPR ವ್ಯಾಕ್ಸಿನೇಷನ್ ಕಂಪಲ್ಸರಿ. ಇವೆರಡು ಹಾಕ್ಸ್ಲೇಬೇಕು. ಇವೆರಡರಲ್ಲಿ ನೀವೇನಾರು ಎಡೋದ್ರೆ ಶೆಡ್ಡೇ ಖಾಲಿ ಆಗೋಗುತ್ತೆ, ಒಂದೇ ಒಂದು ಮರಿ ಉಳಿಯಲ್ಲ. ಕರೆಕ್ಟಾಗಿ ನೆನಪಿಟ್ಕೊಂಡು PPR ET+TT ವ್ಯಾಕ್ಸಿನೇಷನ್ನ ಕಂಪಲ್ಸರಿ ಮಾಡಿಸಿ. PPR ಬಂದ್ರಂತೂ ಶೆಡ್ಡಲ್ಲಿ ಒಂದು ಮರಿನೂ ಇರಲ್ಲ. ಇದು ಎಷ್ಟು ಬೇಗ ಸ್ಪ್ರೆಡ್ ಆಗುತ್ತೆ ಅಂತಂದರೆ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಇನ್ನು ರೆಸ್ಟ್ ಬಂದು HS, FMD, ಬ್ಲೂಟಂಗು, ಶೀಪ್ ಫಾಕ್ಸು, ಆ್ಯಂಥ್ರಿಕ್ಸು. ಇದು ನಿಮ್ಮ ಕಡೆ ಅಥವಾ ನಿಮ್ಮ ಭಾಗದಲ್ಲಿ ಏನಾದರೂ ಔಟ್ಬ್ರೇಕ್ ಇತ್ತು ಅಂದರೆ ಇದೊಂದು ಎಕ್ಸ್ಟ್ರಾ ಲಸಿಕೆನ ಹಾಕ್ಸ್ಕೊಳ್ಳಿ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಸೊ ಮೇಜರಾಗಿ ET+TT ಮತ್ತು PPR ವ್ಯಾಕ್ಸಿನೇಷನ್ ಅಂತೂ ಕಂಪಲ್ಸರಿ ನೀವು ಮಾಡಲೇಬೇಕು. ಆಮೇಲೆ ನೀವೇನಾದ್ರು ಡಿವಾರ್ಮಿಂಗ್ ಮಾಡಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಕಾಂಬಿನೇಷನ್ಗಳು, ಈ ಅಲ್ಬೆಂಡಜಾಲ್ ಕಾಂಬಿನೇಷನ್ ಬಂದು ಫೀಮೇಲ್ಸು ಕೊಡೋಂಗಿಲ್ಲ. ಆಮೇಲೆ ಅಬಾರ್ಷನ್ ಆಯಿತು ಸರ್ ಕೊಟ್ಬಿಟ್ವಿ ಅಂತ ನಮಗೆ ಹೇಳ್ಬೇಡಿ. ಆಮೇಲೆ ಸೇಫ್ ಡೋಸೇಜ್ ಯೂಸ್ ಮಾಡಬೇಕು ಝೈಕ್ಲೋಸ್ ಯೂಸ್ ಮಾಡ್ಬೇಕಾದ್ರೆ. ಯಾಕಂದರೆ ಝೈಕ್ಲೋಸ್ ಒಂದು ಸ್ವಲ್ಪ ಓವರ್ ಡೋಸ್ ಆದ್ರೂ ಕಣ್ಗುಡ್ಡೆ ಕರಗಿ ಬ್ಲೈಂಡ್ನೆಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಬಂದು ಬೇಸಿಕ್ ಮೆಡಿಕೇಷನ್ ಅಥವಾ ಔಷಧಿ ಬಗ್ಗೆ ಇನ್ಫಾರ್ಮೇಷನು. 6th ಪಾಯಿಂಟ್ ಬಂದು ಫೀಡಿಂಗ್ ಸಿಸ್ಟಮು. ಫೀಡಿಂಗ್ ಸಿಸ್ಟಮ್ ಏನೇನು ಮಾಡ್ತೀರಾ ಅಂತ ಸುಮಾರು ಜನ ಕೇಳ್ತಿದ್ರು. ಫೀಡಿಂಗ್ ಏನಿಲ್ಲ, 3 ಟೈಮ್ಸ್ ಫೀಡಿಂಗ್ ಮಾಡಬೇಕು. 4 ಅವರ್ಸ್ ಗ್ಯಾಪ್ ಇರಬೇಕು. ಯಾಕಂದರೆ ತಿಂದಮೇಲೆ ಅದಕ್ಕೆ ಜೀರ್ಣ ಮಾಡ್ಕೊಳ್ಳೋಕ್ಕೆ ನಾವು ಟೈಮ್ ಕೊಡಬೇಕು. ಸೊ 4 ಅವರ್ಸ್ ಗ್ಯಾಪಲ್ಲಿ ನೀವು ಫೀಡ್ ಮಾಡಿ. ಆದಷ್ಟು ಡ್ರೈ ಫಾಡರ್ನ ಕೊಡಿ. ಡ್ರೈ ಫಾಡರ್ ಅವೈಲಬಲ್ ಇಲ್ಲ ಅಂದರೆ 1 ಟೈಮ್ ಗ್ರೀನ್ ಫಾಡರು ಅಥವಾ ಸೈಲೇಜು ಈ ಥರ ಮಿಕ್ಸ್ಡ್ ರೇಷಿಯೋಲಿ ಕೊಡಿ. ಆದಷ್ಟು ಡ್ರೈ ಫಾಡರ್ ಕೊಡೋಕ್ಕೆ ಪ್ರಯತ್ನ ಪಡಿ. ಮಿನಿಮಮ್ 4 ಅವರ್ಸ್ 5 ಅವರ್ಸ್ ಗ್ಯಾಪ್ ಕೊಡಿ. ಮತ್ತು ಫ್ರೆಶ್ ವಾಟ್ರ್, ಕ್ಲೀನ್ ವಾಟ್ರು 24/7 ಅದಕ್ಕೆ ಕೊಡಿ. ನಮ್ಮ ಫಾರ್ಮಲ್ಲಿ ಅದೇ ರೀತಿ ಕೊಡ್ತೀವಿ. ಸೊ ಇದು ನಮ್ಮ ಫೀಡಿಂಗ್ ಪ್ಯಾಟ್ರನು, ಸರಿನಾ? 7ನೇ ಪಾಯಿಂಟ್ ಬಂದು ಬೇಸಿಕ್ ಮೆಡಿಕಲ್ ಸೆಟಪ್ ಅಥವಾ ಮೂಲಭೂತ ವೈದ್ಯಕೀಯ ವ್ಯವಸ್ಥೆ. ಸೊ ನಿಮ್ಮ ಫಾರ್ಮಲ್ಲಿ ಬೇಸಿಕ್ ಮೆಡಿಕಲ್ ಸೆಟಪ್ ಇರಲೇಬೇಕು. ಏನಕ್ಕೆ ಅಂದರೆ ಸಡನ್ನಾಗಿ ಮರಿ ಹುಷಾರು ತಪ್ಪಿದ್ರೆ ನೀವು ಡಾಕ್ಟ್ರನ್ನ ಕರ್ಕೊಂಬರೋ ಅಷ್ಟು ಟೈಮ್ ಇರಲ್ಲ. ಆಮೇಲೆ ಮರಿ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬೇಸಿಕ್ ಮೆಡಿಸನ್ಸ್ ಆ್ಯಂಡ್ ವ್ಯಾಕ್ಸಿನೇಷನ್ಸು ನಿಮ್ಮ ಹತ್ರ ಇರಬೇಕು. ಸೊ ಬೇಸಿಕ್ ಏನೇನಪ್ಪ ಅಂದರೆ ಟಾನಿಕ್ಸು, ಬೋಲಸ್ಸು, ಆಮೇಲೆ ಬೇಸಿಕ್ ಇಂಜೆಕ್ಷನ್ಸು ಲೈಕ್ ಫೀವರ್ಗೆ, ರೆಸ್ಪಿರೇಟರಿ ಇಶ್ಯೂಸ್ಗೆ, ಡಿಸೆಂಟ್ರಿಗೆ ಅಂದರೆ ಬೇದಿ, ಕೆಮ್ಮು, ಜ್ವರ, ನೆಗಡಿ, ಇದಕ್ಕೆ ಬೇಸಿಕ್ ಆಗಿರುವಂಥ ಟಾನಿಕ್ಗಳು, ಇಂಜೆಕ್ಷನ್ಗಳು ಮತ್ತು ಮಾತ್ರೆಗಳನ್ನ ನೀವು ಇಟ್ಕೋಬೇಕಾಗುತ್ತೆ. ಇಟ್ಕೊಳ್ಳಿಲ್ಲ ಅಂದರೆ ಮರಿಗಳು ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಇದೊಂದು ಸೆಟಪ್ ಮಾಡ್ಕೊಳ್ಳಿ. ಬೇಸಿಕ್ ಮೆಡಿಕಲ್ ಸೆಟಪ್ನ ನೀವು ಇಟ್ಕೊಳ್ಳಿ. ಸೊ ಏನಾದರೂ ಇನ್ ಕೇಸ್ ಎಮರ್ಜೆನ್ಸಿ ಅಂದಾಗ ನೀವೇ ಮೆಡಿಕೇಷನ್ ಮಾಡೋ ಅಷ್ಟು ನಿಮಗೆ ಸಣ್ಣ ನಾಲೆಜ್ ಇರಬೇಕು. ಸೊ 8ನೇ ಪಾಯಿಂಟ್ ಬಂದು ಪರ್ಚೇಸಿಂಗ್ ಮತ್ತು ಇನಿಷಿಯಲ್ ಇನ್ವೆಸ್ಟ್ಮೆಂಟು. ಸೊ ಮುಂಚೆ ಕುರಿಗಳೆಲ್ಲ 6,500ಕ್ಕೆಲ್ಲ ಸಿಗೋದು. ಬಟ್ ಇವತ್ತಿನ ಟ್ರೆಂಡ್ ತುಂಬ ಚೇಂಜ್ ಆಗಿದೆ. ಯಾಕಂದರೆ ಸುಮಾರು ಜನ ಕುರಿ ಫಾರ್ಮಿಂಗ್ ಮಾಡಬೇಕು ಅಂತ ಬರ್ತಾ ಇದ್ದಾರೆ, ಕುರಿ ಅಥವಾ ಟಗರು ಸಾಕಾಣಿಕೆ ಮಾಡಬೇಕು ಅಂತ. ಸೊ ಹಂಗಾಗಿ ಪ್ರೈಸ್ಗಳೆಲ್ಲ ಅದು ಗಗನ ಮುಟ್ಟಿದೆ. ಸೊ ಇವತ್ತಿನ ಟ್ರೆಂಡ್ ಪ್ರಕಾರ ಆವ್ರೇಜ್ ರೇಟ್ ಬಂದು 7,500 8,500 ಇದೆ. ಸೊ ನಾವು ಆವ್ರೇಜಾಗಿ 8,000 ರೂಪಾಯಿ ತೊಗೊಳ್ಳೋಣ 15-16 kg ಮರಿಗೆ. ಸೊ ನಾವು 100 ಬ್ಯಾಚು ಟಗರು ಸಾಕಾಣಿಕೆ ಮಾಡ್ತೀವಿ ಅಂತಂದರೆ 8,000ದಂಗೆ 100 ಮರಿಗೆ 8 ಲಕ್ಷ ರೂಪಾಯಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಯಿತು, ಸರಿನಾ? ಇನ್ನು ಫೀಡ್ ಕಾಸ್ಟು. ಸುಮಾರು ಜನ ಕೇಳ್ತಿದ್ರಿ ಏನು ಫೀಡ್ ಹಾಕ್ತೀರಾ, ಪರ್ಸಂಟೇಜ್ ಏನು ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾವು ಮೇನಾಗಿ ಜನರಲ್ ಬೇಸಿಕ್ಕಾಗಿ ಯೂಸ್ ಮಾಡುವಂಥದ್ದು ಮೇಜು, ಮಿನರಲ್ ಮಿಕ್ಸ್ಚರು, ಬ್ರಾಯ್ಲರ್ ಫಿನಿಷರು, GN ಕೇಕು, ಸಾಲ್ಟು, ಸರಿನಾ? ಮೇಜ್ ಅಥವಾ ಜೋಳ 25-30 ರೂಪಾಯಿ kg ಓಡ್ತಿದೆ ಇವಾಗ ಕರೆಂಟ್ಲಿ. ಲೋಯೆಸ್ಟ್ ಬಂದು 25, ಹೈಯೆಸ್ಟ್ ಬಂದು 30. ಸೊ ನಾವು ಆವ್ರೇಜ್ 27.5 ಅಥವಾ 27 ತೊಗೊಳ್ಳೋಣ. ಇನ್ನು 170 ರೂಪಾಯಿ kg ಮಿನರಲ್ ಮಿಕ್ಸ್ಚರು ಕಾಮನ್ನು, ಸ್ಟ್ಯಾಂಡರ್ಡ್ ಅದು ಯಾವಾಗಲೂ. ಸೊ ಬ್ರಾಯ್ಲರ್ ಫಿನಿಷರ್ ಬಂದು 49 59 ರೂಪೀಸ್ವರೆಗೂ ನಡೀತಿದೆ. ಸೊ ಅರೌಂಡ್ ನಾವು 44 ತೊಗೊಳ್ಳೋಣ ಆವ್ರೇಜ್ ಆಗಿ.
ಮತ್ತು ಶೇಂಗಾ ಹಿಂಡಿ ಅಥವಾ ಕಡಲೆ ಹಿಂಡಿ ಬಂದು 46ರಿಂದ 56 ರೂಪಾಯಿ ಕೆ ಜಿ ಓಡ್ತಿದೆ. ಸೊ ಇದ್ರದ್ದು ಆವ್ರೇಜ್ ಬಂದು 50 ರುಪೀಸ್ ತೊಗೊಳ್ಳೋಣ. ಇನ್ನು ಸಾಲ್ಟ್ 10 ರೂಪಾಯಿ, ಅದು ಜನರಲ್ ರೇಟು ನಾರ್ಮಲಾಗಿ ಅಷ್ಟೇ ಇರುತ್ತೆ. ಸೊ ನಾವು ಪರ್ಸೆಂಟೇಜ್ ಎಷ್ಟು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ 40% ಜೋಳ, 2% ಮಿನರಲ್ ಮಿಕ್ಸ್ಚರು, 40% ಬಾಯ್ಲರ್ ಫಿನಿಷರು, 2% ಬಂದು GN ಕೇಕು, 1% ಬಂದು ಉಪ್ಪು. ಸೊ ಟೋಟಲ್ಲು ನಮಗೆ 11 ರುಪೀಸ್ ಬೀಳುತ್ತೆ ಜೋಳಕ್ಕೆ. ಮಿನರಲ್ ಮಿಕ್ಸ್ಚರ್ 3.4, ಬಾಯ್ಲರ್ ಫಿನಿಷರ್ಗೆ 17.6, ಮತ್ತು ಕಡಲೆ ಹಿಂಡಿಗೆ 10 ರೂಪಾಯಿ, ಮತ್ತು ಉಪ್ಪಿಗೆ 10 ಪೈಸೆ. ಸೊ ಟೋಟಲ್ ನಮಗೆ 1 kg ಫೀಡ್ ಮಾಡೋದಕ್ಕೆ 42 ರೂಪಾಯಿ ಖರ್ಚು ಬೀಳುತ್ತೆ. ಓಕೆನಾ? ಈಗ ಫೀಡಿಂಗ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾವು ಫಸ್ಟ್ 4 ಡೇಸು ಕಾನ್ಸಂಟ್ರೇಟೆಡ್ ಫೀಡ್ನ ಫೀಡ್ ಮಾಡಬಾರ್ದು ಅಂತ ಮುಂಚೆ ಹೇಳಿದ್ದೀನಿ. ಸೊ ಫಸ್ಟ್ 4 ಡೇಸ್ ನಾವು ಕಾನ್ಸಂಟ್ರೇಟೆಡ್ ಫೀಡ್ನ ಕೊಡಲ್ಲ. ಸೊ 100 ಗ್ರಾಮ್ಸಿಂದ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಬೆಳಿಗ್ಗೆ 50 ಗ್ರಾಮ್ಸು, ಸಂಜೆ 50 ಗ್ರಾಮ್ಸ್ನ ಸ್ಟಾರ್ಟ್ ಮಾಡ್ತೀವಿ. 4 to 9 ಡೇಸ್ 100 ಗ್ರಾಮ್ಸ್ ಕೊಡ್ತೀವಿ. ಸೊ 100 ಕುರಿಗೆ 60 kg ಆಗುತ್ತೆ. ಸೊ 60 kg ಕಾಸ್ಟ್ ಬಂದು 2520 ರೂಪಾಯಿ. 200 ಗ್ರಾಮ್ನ 10ರಿಂದ 15 ದಿವಸ ಕೊಡ್ತೀವಿ. ಸೊ 100 ಕುರಿಗೆ 120 kg ಆಗುತ್ತೆ. ಅದ್ರ ಕಾಸ್ಟ್ ಬಂದು 5040 ರೂಪಾಯಿ. 300 ಗ್ರಾಮ್ನ 16ರಿಂದ 21 ದಿವಸ ಕೊಡ್ತೀವಿ. ಟೋಟಲು 100 ಮರಿಗೆ 180 kg ಆಯಿತು. ಅದ್ರ ಕಾಸ್ಟ್ ಬಂದು 7560 ರೂಪಾಯಿ. 400 ಗ್ರಾಮ್ನ 22ರಿಂದ 28 ದಿನ ಕೊಡ್ತೀವಿ. 280 kg ಆಗುತ್ತೆ 100 ಮರಿಗೆ. ಸೊ ಅದ್ರ ಕಾಸ್ಟ್ ಬಂದು 11760. 500 ಗ್ರಾಮ್ನ 29ರಿಂದ 35 ದಿನದವರೆಗೂ ಕೊಡ್ತೀವಿ. 350 kg ಟೋಟಲ್ 100 ಶೀಪ್ಸ್ಗೆ ಟೋಟಲ್ ಕಾಸ್ಟ್ ಬಂದು 14700 ಆಗುತ್ತೆ. 450 ಗ್ರಾಮ್ನ 36ರಿಂದ 45ನೇ ದಿನದವರೆಗೂ ಕೊಡ್ತೀವಿ. ಸೊ 650 kg ಆಗುತ್ತೆ 100 ಕುರಿಗೆ. ಸೊ ಕಾಸ್ಟ್ ಬಂದು 27300. 800 ಗ್ರಾಮ್ಗೆ ಅಪ್ಗ್ರೇಡ್ ಆಗ್ತೀವಿ. ಸೊ 46ಇಂದ 60 ಡೇಸ್ಗೆ. ಸೊ 1200 kg ನಮಗೆ ಫೀಡ್ ಬೇಕಾಗುತ್ತೆ. ಅದ್ರ ಕಾಸ್ಟ್ ಬಂದು 50400. ಇನ್ನು ಫೈನಲ್ ಲಾಸ್ಟ್ ಫ್ಯಾಟಿಂಗ್ ಫೈನಲ್ ಫೇಸಲ್ಲಿ 900 ಗ್ರಾಮ್ಸ್ ಕೊಡ್ತೀವಿ 61ಇಂದ 85 ಡೇಸ್ಗೆ. ಸೊ ಟೋಟಲ್ 2250 kg ಫೀಡ್ ಬೇಕಾಗುತ್ತೆ. ಸೊ ಕಾಸ್ಟ್ ಬಂದು 94500. ಸೊ ಟೋಟಲ್ಲು ಒಂದು ಬ್ಯಾಚ್ ಮೇಯ್ಸೋಕ್ಕೆ 100 ಕುರಿಗೆ ನಮಗೆ 5090 kg ಫೀಡ್ ಬೇಕಾಗುತ್ತೆ. 100 ಕುರಿ ಮೇಯ್ಸೋಕ್ಕೆ ಒಂದು ಬ್ಯಾಚ್ಗೆ. ಸೊ ಇದ್ರ ಕಾಸ್ಟ್ ಬಂದು ಟೋಟಲ್ 2,14,000 ಅಂದರೆ 2,14,000 ರೂಪಾಯಿ ಬರುತ್ತೆ 100 ಕುರಿ ಮೇಯ್ಸೋದಕ್ಕೆ ಒಂದು ಬ್ಯಾಚ್ಗೆ ಫೀಡ್ ಕಾಸ್ಟು. ಸರಿನಾ? ಫೀಡ್ ಕಾಸ್ಟು 100 ಕುರಿಗೆ 2,14,000 ಅಂದರೆ ಒಂದು ಕುರಿಗೆ 2140 ರೂಪಾಯಿ ಬೀಳ್ತು. ಸರಿನಾ? ವ್ಯಾಕ್ಸಿನೇಷನ್ನು, ಡಿವಾರ್ಮಿಂಗು ಒಂದು ಕುರಿಗೆ ಮಿನಿಮಮ್ 60 ರುಪೀಸ್ ಬೇಕಾಗುತ್ತೆ ನಿಮಗೆ. ಮತ್ತು ಲಿವರ್ ಟಾನಿಕು, ಕ್ಯಾಲ್ಸಿಯಂ ಟಾನಿಕು, ಶಿರಪ್ಪು, ಇಂಜೆಕ್ಷನು, ವ್ಯಾಕ್ಸಿನು, ಮೆಡಿಸನು ಇದೆಲ್ಲ ತರ್ತೀನಿ ಅಂದರೆ ಮಿನಿಮಮ್ ಒಂದು ಕುರಿಗೆ 100 ರೂಪಾಯಿ ಬೀಳುತ್ತೆ. ಸರಿನಾ? ಸೊ ಟೋಟಲು 2300 ರುಪೀಸ್ ನಿಮ್ಮದು ರೇರಿಂಗ್ ಕಾಸ್ಟ್. ಅಂದರೆ ಕಾನ್ಸಂಟ್ರೇಟೆಡ್ ಫೀಡು, ಮೆಡಿಸನು, ವ್ಯಾಕ್ಸಿನು ಮತ್ತು ಫೀಡ್ ಕಾಸ್ಟು ಎಲ್ಲ ಇನ್ಕ್ಲೂಡೆಡ್ ಆಗಿ 2300 ಬೀಳುತ್ತೆ. ಜೊತೆಗೆ ನಿಮ್ಮ ಇನಿಷಿಯಲ್ ಇನ್ವೆಸ್ಟ್ಮೆಂಟು 8000ಕ್ಕೆ ಮರಿ ತಂದಿದ್ದೀರಾ, 2300ಕ್ಕೆ ಮರಿನ ಮೇಯಿಸಿದ್ದೀರಾ. ಸೊ ಟೋಟಲ್ ಒಂದು ಮರಿಗೆ 10,300 ರೂಪಾಯಿ ಆವ್ರೇಜ್ ರೇರಿಂಗ್ ಕಾಸ್ಟ್ ಬಿತ್ತು ನಿಮಗೆ. ಓಕೆನಾ? ಫೈನಲಿ ಕ್ಲೈಮ್ಯಾಕ್ಸಿಗೆ ಬರ್ತಾ ಇದ್ದೀವಿ. ಸೊ ಕೆಂಗೂರಿ ಫ್ಯಾಟ್ನಿಂಗ್ ಅಲ್ಲಿ ಫೈನಲ್ ಸ್ಟೆಪ್ಪು ಗ್ರೋತ್ ರೇಟು. ಸೊ ನಾನು ಹೇಳಿರೋ ಸ್ಟೆಪ್ಸ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದರೆ ನಿಮಗೆ 16 kg ಇರೋ ಶೀಪು ಆಲ್ಮೋಸ್ಟ್ 32 kgಗೆ ಬಂದಿರುತ್ತೆ. ಸೊ ವೆಯ್ಟ್ ಗೇನು ಆಲ್ಮೋಸ್ಟ್ 80 to 85 ಡೇಸಲ್ಲಿ 32 kg ಆಗುತ್ತೆ. ಸೊ ಸೆಲ್ಲಿಂಗ್ ಕಾಸ್ಟ್ ಬಂದು ಆವ್ರೇಜ್ ಮಾರ್ಕೆಟ್ ಪ್ರೈಸ್ 360ಇಂದ 400 ರುಪೀಸ್ ಪರ್ kg ಲೈವ್ ವೇಟ್ ನಡೀತಿದೆ, ಯಾವಾಗಲೂ ನಡೆಯುತ್ತೆ. ಸೊ ನಾವು ಆವ್ರೇಜು 380 ತೊಗೊಳ್ಳೋಣ, ಲೋಯೆಸ್ಟು ಬೇಡ, ಹೈಯೆಸ್ಟು ಬೇಡ. ಸೊ 380 × 32 ಅಂದರೆ ಎಷ್ಟಾಯಿತು? 12,160 ರೂಪಾಯಿ ಆಯಿತು ಒಂದು ಮರಿಗೆ. ಸೊ ನಮ್ಮ ಆವ್ರೇಜ್ ರೇರಿಂಗ್ ಕಾಸ್ಟ್ ಎಷ್ಟು ಬಂದಿತ್ತು? 10,300. 12,160ರಲ್ಲಿ 10,300ನ ಮೈನಸ್ ಮಾಡಿದ್ರೆ 1,860 ರೂಪಾಯಿ ಸಿಕ್ತು ನಮಗೆ ಒಂದು ಕುರಿಗೆ. ಸೊ 100 ಕುರಿಗೆ 1,86,000 ರೂಪಾಯಿ ನಮಗೆ ಪ್ರಾಫಿಟ್ ಬಂತು. ಈ ಪ್ರಾಫಿಟಲ್ಲಿ ನಾವು ಮೇನಾಗಿ ಮಾರ್ಟಲಿಟಿ ತೆಗೆದಿಲ್ಲ. ಸೊ ಮಾರ್ಟಲಿಟಿ ಅಂದರೆ ಸಾವಿನ ಪ್ರಮಾಣ. ಮಿನಿಮಮ್ ನಮ್ಮ ಶೆಡ್ಡಲ್ಲಿ 5ರಿಂದ 10 ಮರಿ ಸಾಯುತ್ತೆ ಒಂದು ಬ್ಯಾಚ್ಗೆ ಅಂತಲೇ ಆವ್ರೇಜಾಗಿ ಇಟ್ಕೊಳ್ಳೋಣ. ಸೊ ಆವ್ರೇಜಾಗಿ ಬರೀ 5 ಮರಿ ಸಾಯುತ್ತೆ ಅಂತ ಇಟ್ಕೊಳ್ಳೋಣ. ಸೊ 5 ಮರಿ ಕಾಸ್ಟ್ 8,000 ಹಂಗೆ ಅಂದರೆ 40,000 ರೂಪಾಯಿ ಆಯಿತು. ಸೊ 1,000 ಫೀಡಿಗೆ ತಿಂದಿರುತ್ತೆ ಅಂತ ಇಟ್ಕೊಳ್ಳಿ. ಸೊ ಆವ್ರೇಜ್ 45,000 ಅಲ್ಲಿ ಲಾಸ್ ಆಯಿತು ನಮಗೆ. ಸೊ 1,86,000 45,000 ಕಳೆದ್ರೆ 1,41,000 ರೂಪಾಯಿ ನಿಮಗೆ 100 ಕುರಿಗಳಿಗೆ ಸಿಗುತ್ತೆ. ಸರಿನಾ? ಇದು ಫೈನಲ್ ಪ್ರಾಫಿಟ್ಟು. ಇನ್ನೂ ಒಂದು ಕ್ಯಾಚ್ ಇದೆ. ಏನಪ್ಪ ಫೈನಲ್ ಕ್ಯಾಚು ಅಂತಂತಂದರೆ, ನಿಮಗೆ ಡ್ರೈ ಫಾಡ್ರು ಮತ್ತು ಗ್ರೀನ್ ಫಾಡ್ರದ್ದು ಕಾಸ್ಟ್ನ ನಾನು ಇನ್ಕ್ಲೂಡ್ ಮಾಡಿಲ್ಲ. ಅದನ್ನು ನೀವೇ ಬೆಳ್ಕೋಬೇಕು. ಅದನ್ನು ಪರ್ಚೇಸ್ ಮಾಡ್ತೀವಿ ಅಂದರೆ, ಮತ್ತು ಲೇಬರ್ ಕಾಸ್ಟ್ನು ಇನ್ಕ್ಲೂಡ್ ಮಾಡಿಲ್ಲ. ಅದನ್ನು ನಾನು ಲೇಬರ್ ಇಟ್ಟು ಮಾಡಿಸ್ತೀನಿ ಅಂದರೆ ಸೊ ಅದನ್ನು ಮೈನಸ್ ಮಾಡಬೇಕಾಗುತ್ತೆ. ಸೊ ನಾನು ಆ್ಯಾವ್ರೇಜು ಲೇಬರ್ ಕಾಸ್ಟು ಮತ್ತು ಡ್ರೈ ಫಾಡ್ರು ಗ್ರೀನ್ ಫಾಡ್ರು ಕಾಸ್ಟ್ ಬಂದು 41,000
ಫಾರ್ 100 ಚಿಪ್ಸ್ ಫಾರ್ 3 ಮಂತ್ಸ್ ಕಳೆದ್ರೆ 1,00,000 ರೂಪಾಯಿ ನಿಮಗೆ ಉಳಿಯುತ್ತೆ. ಸೊ ಇವಾಗ ಯೋಚನೆ ಮಾಡಿ, 1,000 ರೂಪಾಯಿಗೆ ಒಂದು ಕುರಿ 1,000 ರೂಪಾಯಿ ಸಿಗುತ್ತೆ ನಿಮಗೆ 3 ತಿಂಗಳು ಮೇಯಿಸಿದ್ರೆ ಅಥವಾ ರೇರ್ ಮಾಡಿದ್ರೆ ನಿಮಗೆ ಒಂದು ಕುರಿಗೆ ಮಿನಿಮಮ್ 1,000 ರುಪೀಸ್ ಅಂತೂ ಸಿಗುತ್ತೆ. ಸೊ 3 ಮಂತ್ಸ್ಗೆ ನಿಮಗೆ 1 ಲ್ಯಾಕ್ ಸಿಗುತ್ತೆ. ಸೊ ನಿಮ್ಮ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು? ಅರೌಂಡ್ 10 ಲ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ. ಸೊ ನಿಮ್ಮ ಪ್ರಾಫಿಟ್ ಬರೋದು 1 ಲ್ಯಾಕ್. ಸೊ ಕನ್ಸಿಡರಿಂಗ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆಲ್ಮೋಸ್ಟ್ 10% ಅಷ್ಟೇ. ಚೆನ್ನಾಗಿ ರೇರ್ ಮಾಡಿದ್ರೆ ಅಪ್ ಟು 17%ವರೆಗೂ ಸಿಗುತ್ತೆ. ಡಿಪೆಂಡ್ಸಿಂಗ್ ಅಪಾನ್ ರಾ ಮೆಟೀರಿಯಲ್ ರೇಟು, ಸೆಲ್ಲಿಂಗ್ ಕಾಸ್ಟು, ಮಾರ್ಟಾಲಿಟಿ ರೇಟು ಎಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ನಾನು ನಿಮಗೆ ಆನ್ ಆ್ಯನ್ ಆವ್ರೇಜ್ ಬಿಗಿನರ್ಸ್ಗೆ ಎಷ್ಟು ಉಳಿಬೋದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಅರೌಂಡ್ 1 ಲ್ಯಾಕ್ ನಮಗೆ ಉಳಿಯುತ್ತೆ, ಅಂದರೆ ಒಂದು ಕುರಿಗೆ 1,000 ರೂಪಾಯಿ ಉಳಿಯುತ್ತೆ. ಈಗ ಯೋಚನೆ ಮಾಡಿ, ಕೆಂಗುರಿ ಫ್ಯಾಟಿಂಗ್ನ ನೀವು ಮಾಡಬೇಕಾ ಬೇಡವಾ ಅಂತ. ಸೊ ಏನಾದರೂ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಾಧ್ಯವಾದಷ್ಟು ಎಲ್ಲದಕ್ಕೂ ನಾನು ರಿಪ್ಲೈ ಮಾಡ್ತೀನಿ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ. ರೈತರುಗಳಿಗೆ ಹೆಲ್ಪ್ ಆಗಲಿ ಅಂತ ಕೂತ್ಕೊಂಡು ಚಿಕ್ಕ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ದಂಗೆ ಬೋರ್ಡಲ್ಲಿ ಬರೆದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫ್ಯಾಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರೋ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. SM ಫಾರ್ಮ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.